ಮೇಡಮ್, ನಮ್ಮ ಎಲ್ಲ ಇಡೀ DKD ಫ್ಯಾಮಿಲಿ ಪರವಾಗಿ ನಮ್ಮ ಫ್ಯಾಮಿಲಿಗೆ ಹೃದಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನಾನು ಆಕ್ಚುಲಿ ಸಾಮಾನ್ಯವಾಗಿ ತುಂಬಾ ಕಾರ್ಯಕ್ರಮಗಳನ್ನ ಮಾಡ್ತೀನಿ, ಆದ್ರೆ ಮೇಡಮ್ನ ಜಾಸ್ತಿ ನಾನು ವೇದಿಕೆ ಮೇಲೆ ಎಲ್ಲೂ ನೋಡೋದಿಲ್ಲ. ಆದ್ರೆ ನಿಜಕ್ಕೂ ಹೇಳ್ತೀನಿ, ಇವತ್ತು ಮೇಡಮ್ ನಮ್ಮ ವೇದಿಕೆಗೆ ಬಂದಿದ್ದಾರೆ ಅಂದ್ರೆ, ಈ ವೇದಿಕೆ ಅದನ್ನ ಪಡ್ಕೊಂಡಿದೆ ಅಂದ್ರೆ ಇದು ನಮ್ಮ ಸೌಭಾಗ್ಯ, ಇದು ಈ ವೇದಿಕೆಯ ಸೌಭಾಗ್ಯ. ಮ್ಯಾಮ್, DKD ನೋಡ್ತಿರ್ತೀರಾ? ಎಲ್ಲ ಎಪಿಸೋಡ್ ನೋಡಿದ್ದೀನಿ. ಹೇಗನ್ಸುತ್ತೆ? ತುಂಬ ಚೆನ್ನಾಗಿದೆ. ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮ ಮಕ್ಕಳು ಏನು ಕಮ್ಮಿ ಇಲ್ಲ ಅನ್ನೋ ಥರ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ ಡೇಸಲ್ಲಿ ಇವರೇ ಅವ್ರ ಜೊತೆ ಕಂಪೀಟ್ ಮಾಡಂಗೆ ಆಗ್ಬಿಡ್ತಾರೆ ಇಲ್ಲಿ. ಸೋ ಸ್ವೀಟ್. ಡಾನ್ಸಿಂಗ್ ಮಹಾಗುರು ನಮ್ಮ ಶಿವಣ್ಣ ಅವ್ರ ಬಗ್ಗೆ ನಾನೇನು ಹೇಳಂಗೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಶಿವಣ್ಣ, ಗೀತಕ್ಕ ಅವರ ಆಗಮನ ನಿಮ್ಮ ಜೀವನದ ಬಹುದೊಡ್ಡ ಸ್ಫೂರ್ತಿ ಶಕ್ತಿ. ನಾನು ಏನಂದ್ರೆ ಇವಾಗ 36 ವರ್ಷ ಆಯ್ತು. ಸೊ 36 years ಆಯ್ತು ಆಲ್ರೆಡಿ. ಇನ್ ಗುಡ್ ಜರ್ನಿ, ಚೆನ್ನಾಗಿತ್ತು. ಐ ಥಿಂಕ್ ಐ ಶುಡ್ ರೆಸ್ಪೆಕ್ಟ್ ಇನ್ ಆಲ್ ದ ವೇ. ತಂದೆ ತಾಯಿ ತಂಗಿದಿರು ಆದ್ಮೇಲೆ ಮದುವೆ ಆಗ್ತೀವಿ, ವೈಫ್ ಬರ್ತಾರೆ. ವೈಫ್ ಎಲ್ಲ ಜಾಗನೂ ತುಂಬ್ತಾರೆ. ಒಂದು ಸ್ನೇಹಿತೆ ಆಗ್ತಾರೆ, ಒಂದು ಸಂಗಾತಿ ಆಗ್ತಾರೆ, ಒಂದು ತಾಯಿ ಆಗ್ತಾರೆ. ಯಾಕಂದ್ರೆ ಸಾಕಷ್ಟು ನನಗೆ ಐ ಥಿಂಕ್ 2-3 times ಶಿ ಹಸ್ ಗಿವನ್. ತಿರುಪತಿಗೆ ಹೋಗಿ ಮುಡಿನೂ ಕೊಟ್ಟಿದ್ದಾರೆ ಒಂದ್ಸತಿ ನನಗೋಸ್ಕರ. ಹೆಂಗಸರು ಮುಡಿ ಕೊಡೋದಂದ್ರೆ ಅಷ್ಟು ಇದಲ್ಲ, ಬಟ್ ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಅದೇ ಅಬೌಟ್ ಹರ್. ಹೇಳ್ತಾ ಹೋದ್ರೆ ಅದು ಪಟ್ಟಿನೇ ಸಾರಲ್ಲ. ಐ ಥಿಂಕ್ ಶಿ ಇಸ್ ಅ ವಂಡರ್ಫುಲ್ ಗರ್ಲ್, ದೆನ್ ಲೇಡಿ ಆ್ಯಂಡ್ ಅ ವುಮೆನ್. ನಾವು ಒಳ್ಳೆ ಟೈಮ್ನಲ್ಲಿ, ಕೆಟ್ಟ ಟೈಮ್ನಲ್ಲಿ, ಎಲ್ಲ ಟೈಮ್ನಲ್ಲೂ ಜೊತೆಲಿದ್ದಾರೆ. ಅವಾಗಲೂ ಒಂದು ಎನರ್ಜಿ, ಇವತ್ತು ಎನರ್ಜಿ ಅಂತೀವಲ್ಲ, ಎನರ್ಜಿ ಬೂಸ್ಟರ್ ಆಗಿ ಐ ಥಿಂಕ್ ಶಿ ಇಸ್ ದೇರ್ ವಿತ್ ಮೀ. ಆ್ಯಂಡ್ ಎಲ್ಲಾದ್ರೂ ಎನ್ಕರೇಜ್ಮೆಂಟ್ ಇರುತ್ತೆ. ಫಿಲ್ಮ್ ಹಿಟ್ ಆದ್ರೂ ಜೊತೆಲಿರ್ತಾರೆ, ಫೇಲ್ಯೂರ್ ಆದ್ರೂ ಜೊತೆಲಿರ್ತಾರೆ. ಐ ಥಿಂಕ್ ಮಾತುಗಳು, ನಾವೇನೇ ಮಾತಾಡಿದ್ರು, ಪರ್ಸನಲ್ ಆಗಿ ಏನೇ ಮಾತಾಡಿದ್ರು, ವಿಲ್ ಟಾಕ್ ಇನ್ ದ ಕಾರ್. ಮನೇಲಿ ಮಕ್ಕಳ ಮುಂದೆ ಯಾವತ್ತೂ ನಾವು ಯಾವಾಗಲೂ ಶೇರ್ ಮಾಡಲ್ಲ. ಐ ಥಿಂಕ್ ವಿ ಹ್ಯಾವ್ ಗಾಟ್ ದಟ್ ದಿಸ್ ಒನ್ ಆ್ಯಂಡ್ ಗುಡ್. ಅದಕ್ಕೆ ಒಂದು ಸಾಂಗ್ ಡೆಡಿಕೇಶನ್ ಅವ್ರಿಗೋಸ್ಕರ. ಒಮ್ಮೊಮ್ಮೆ ನನ್ನ ನೋಡೆ ಗೀತಾ, ನಿನ್ನ ನಗುವೆ ನನಗೆ ಸಂಗೀತ. ನನ್ನ ಫೇವ್ರೆಟ್ ಸಾಂಗ್ ಇದು. ಸ್ವೀಟ್ ಶಿವಣ್ಣ ಹೇಳಿದ ಹಾಗೆ ಇವತ್ತು ಗೀತಕ್ಕ ಅವರ ಆಗಮನ ಈ ವೇದಿಕೆ ಮೇಲೆ ಆಗಿರುವಂತಹ ಬಹುಮುಖ್ಯ ಕಾರಣ ಶಿವಣ್ಣ ಹಾಗೂ ಗೀತಾ ಮ್ಯಾಮ್ ಅವರ 36 ವರ್ಷಗಳ ಒಂದು ಸಂಭ್ರಮ ವೈವಾಹಿಕ ಜೀವನವನ್ನ, ಆ ವೆಡ್ಡಿಂಗ್ ಆನಿವರ್ಸರಿಯನ್ನ ನಮ್ಮ ಜೊತೆ, ನಮ್ಮ ಸಮ್ಮುಖದಲ್ಲಿ, ನಮ್ಮ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದಾರೆ. ಐ ಥಿಂಕ್ ದಿಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್. ಆ್ಯಂಡ್ 36 years ಅನ್ನೋದು ಚಿಕ್ಕ ವಿಷಯನೇ ಅಲ್ಲ ಗೀತಕ್ಕ. ಈ ಲೈಫ್ ಎಷ್ಟು ಸುಂದರವಾಗಿತ್ತು ಹೇಳಿ. ನಾನು ಎಲ್ಲದರಲ್ಲೂ ಬ್ಲೆಸ್ಡ್. ಆ್ಯಕ್ಚುಲಿ ನಮ್ಮ ತಂದೆ ತಾಯಿ ಮನೆಯಲ್ಲೂ ಅಷ್ಟೇ. ನನಗೊಂದು 10 ವರ್ಷ ಇದ್ದಾಗ ನಮ್ಮ ತಂದೆ ಮಿನಿಸ್ಟರ್ ಆದರು. ಆಮೇಲೆ ಈ ಕೇಮ್ ಅಪ್ ಟು ದ ಪೊಸಿಷನ್ ಆಫ್ CM ಆಲ್ಸೋ. ಬಟ್ ಅಲ್ಲಿವರೆಗೂ ನಮ್ಮ ತಂದೆ ನಮ್ಮನ್ನು ಚಿಕ್ಕ ಮಕ್ಕಳು ಅಂತಲೇ ಅಂದ್ಕೊಂಡಿದ್ರು. ಆಫ್ಟರ್ ನಿಶು ಹುಟ್ಟಿ ಅವಳು ಕಾಲೇಜ್ಗೆ ಹೋಗಬೇಕಾದ್ರೂ ಹೀಸ್ ಟು ಥಿಂಕ್ ನಾನೆಲ್ಲರೂ ಹೊರಗೆ ಹೋಗ್ಬೇಕಾದ್ರೆ ಒಬ್ಬಳೇ ಹೋಗ್ತಾ ಇದ್ದೆ, ಯಾರಿದ್ದಾರೆ ಜೊತೆಲಿ ಅಂತ ಕೇಳ್ತಾ ಇದ್ದೆ. ಆ್ಯಂಡ್ ದೆನ್ ಕಮ್ಮಿಂಗ್ ಇಯರ್ ಇಟ್ಸ್ ಯೂನಿವರ್ಸಿಟಿ ಆಫ್ ಸಿಂಪ್ಲಿಸಿಟಿ. ನಮ್ಮ ಅಪ್ಪಾಜಿ ಅಮ್ಮ ಇಲ್ಲಿ ಬಂದಮೇಲೆ ಅಪ್ಪಾಜಿ ಅಮ್ಮ ಯಾವತ್ತೂ ನನಗೆ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಲೇ ಇಲ್ಲ. ಅವ್ರನ್ನ ನೋಡ್ಬಿಟ್ಟು ಎಲ್ಲ ಹಾಗೆ ಮೈಗೂಡ್ಕೊಂಡು ಬಂದುಬಿಟ್ಟಿದೆ ಅಷ್ಟೇ. ಅವರು ಹಿಂದ್ಗಡೆ ಹೋಗಿ ಟಿಫನಿಗೆ ಕೂತ್ಕೊಳ್ಳೋರು ಅಪ್ಪಾಜಿ. ಅಲ್ಲಿ ಯಾಕೆ ಕೂರ್ತಾ ಇದ್ರಂದರೆ, ಬೇರೆಯವ್ರು ನಮ್ಮ ಮನೇಲಿ ಹೆಲ್ಪ್ ಯಾರೇ ಇದ್ರೂ ಅವ್ರೇನು ತಿಂತಾರೆ ಅವ್ರಿಗೂ ಇರಬೇಕು ಅಂತಲೇ ಅಲ್ಲಿ ಹೋಗಿ ಕೂರ್ತಾ ಇದ್ದಾರೆ ಅವರು. ನಾನು ನೋಡಿಬಿಟ್ಟು ಏನು ಹಂಗೆ ಕಲ್ತಿದ್ದು ಅಂತ ಅನಿಸ್ಲಿಲ್ಲ, ಅದೆಲ್ಲ ಇನ್ಬಾರ್ನ್ ಆಗಿ ಬಂದುಬಿಡ್ತು ನಮಗೆ. ಆಮೇಲೆ ಅದರಲ್ಲೇ ಅವರೆಲ್ಲರೂ ನೋಡ್ಕೊಳ್ತಾ ಇದ್ರು. ಎಷ್ಟು ಕೆಲಸ ಇರಲಿ ಅಮ್ಮ, ಶಿ ಲುಕ್ಡ್ ಆಫ್ಟರ್ ಎವ್ರಿಬಡಿ. ಎಲ್ಲರನ್ನೂ ನೋಡಿಕೊಂಡು ಅವ್ರಿಗೆಲ್ಲ ಮದುವೆ ಮಾಡಿ, ಮನೆ ಮಾಡಿ, ಅವ್ರೆಲ್ಲ ಇಟ್ಟು. ತಂದೆ ಮನೇಲಿ ನಾನು ದೇವ್ರ ಮನೇಲಿ ಪೂಜೆ ಮಾಡೋದು ಕಲ್ತ್ಕೊಂಡೆ. ಬಟ್ ಇಲ್ಲಿಗೆ ಬಂದ ಮೇಲೆ ಅಮ್ಮ ನನ್ನ ಹೊಸಲು ಪೂಜೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡಿಸಿದ್ರು ನನ್ನ ಕೈಯಲ್ಲಿ. ಸೊ ದಟ್ ಕಂಟಿನ್ಯೂ ಸ್ಟಿಲ್ ಟುಡೇ. ಇವಾಗಲೂ ನಾವು ಮಾಡ್ತೀವಿ, ಹೊಸಲು ಪೂಜೆ ಮಾಡ್ತೀವಿ. ಹೌದು, ಅದೇ ಥರ. ಇನ್ನು ನಮ್ಮ ಅಪ್ಪು ಬಗ್ಗೆ ನಾನು ಏನು ಹೇಳೋಕ್ಕಾಗತ್ತೆ. ನಮ್ಮ ಅಪ್ಪಾಜಿ ಅಚ್ಚು, ಅವರ ಜೀವ, ನಮ್ಮದು ಅಷ್ಟೇ.
ಎವ್ರಿಬಡಿ ಇಸ್ ಫೈನ್. ರಾಗಣ್ಣ ಚೆನ್ನಾಗಿ ಈಗ ವರ್ಕ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗೋ ಟೈಮಿಗೆ ಒಂದು ಫೋನ್ ಬರುತ್ತೆ ನನಗೆ, ಅದಕ್ಕೆ ನಾನು ಇವತ್ತು ಈ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಅವರು ಬ್ಯುಸಿ ಆಗಿಬಿಟ್ಟಿದ್ದಾರೆ ಈಗ ಅವರು. ಗೀತಕ್ಕ, ಒಂದೇ ವರ್ಡ್ ಅಲ್ಲಿ ಈ 36th ವೆಡ್ಡಿಂಗ್ ಆನಿವರ್ಸರಿ ಪ್ರಯುಕ್ತ ಒಂದು ವರ್ಡ್, ಒಂದು ಲೈನ್ ಏನಾದರೂ ಶಿವಣ್ಣನಿಗೆ ಹೇಳಬೇಕು ಅಂದ್ರೆ ಏನು ಹೇಳ್ತೀರಾ? When I look back, I don't have any regrets about anything in life. I've got everything. ನನಗೇನು ಕೇಳಿ ಪಡಿಬೇಕಾಗಿರ್ಲಿಲ್ಲ ಈ ಮನೆಯಲ್ಲಿ. ನಾನು ಎಲ್ಲ ಅದಾಗಿ ಬಂದಿದೆ. ಐ ಕಾನ್ ಸೇ ಎನಿಥಿಂಗ್ ಅಬೌಟ್ ಹಿಮ್ ಮೋರ್. ಎಲ್ಲರಿಗೂ ಗೊತ್ತಿದೆ, ಅವರು ಒಂಥರ ಓಪನ್ ಬುಕ್ ಇದ್ದಂಗೆ ಅವರು. ಶಿವಣ್ಣ, ಇನ್ 2-3 minutes ನಿಮ್ಮ ಇಡೀ ಒಂದು ಜೀವನದ ಆಲ್ಬಮ್ ಅನ್ನು ಅವರು ಇಲ್ಲಿ ತೋರಿಸಿದ್ದಾರೆ ನಮಗೆ. ಮ್ಯಾಮ್ ಇಂದಾನೆ ನಾನು ಫಸ್ಟ್ ಕೇಳ್ತೀನಿ, ನಾನು ಹೆಂಗಿತ್ತು ಅಷ್ಟು 36 years ಆಫ್ ಮೆಮೊರಿನ ಒಂದು ಸ್ಟೇಜ್ ಅಲ್ಲಿ 2 ನಿಮಿಷದಲ್ಲಿ ತೋರಿಸಿದಂತ ಪರ್ಫಾರ್ಮೆನ್ಸ್ ಹೆಂಗನ್ಸ್ತು? ನನಗೆ 86ಇಂದ ಮತ್ತೆ ಎಲ್ಲ ವರ್ಷಗಳನ್ನ ಕಳೆದಂಗೆ ಆಯ್ತು ಇವಾಗ ಇವತ್ತಿನವರೆಗೂ. ವೆರಿ ನೈಸ್, ವೆರಿ ನೈಸ್. ಎಲ್ಲ ಫೋಟೋಸ್ ಅಲ್ಲಿಂದ ಬಂದಿದೆ. ಇವಾಗ ಮದುವೆ ಆಗಿದ್ದಿಂದ ಇಲ್ಲಿವರೆಗಿನ ಫೋಟೋಸ್ವರೆಗೂ ಬಂದಿದೆ. ಅದು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಮ್ಯಾಮ್. ಯಾವುದು ನಿಮ್ಮ ಫೇವ್ರೆಟ್ ಪಿಕ್ಚರ್ ಮ್ಯಾಮ್ ಇದರಲ್ಲಿ? ಆ್ಯಕ್ಚುಲಿ ಐ ಲೈಕ್ ಆಲ್ ಎಲ್ಲ ಚೆನ್ನಾಗಿದೆ. ಬಟ್ ಐ ಥಿಂಕ್ ದ ಸೆಂಟರ್ ಒನ್ ವಿತ್ ಮೈ ಡಾಟರ್ಸ್. ಶಿ ಆನ್ಸರ್ಡ್ ಆಸ್ ಅ ವೈಫ್ ಆ್ಯಂಡ್ ಆಸ್ ಅ ಮದರ್ ಅಲ್ಲ, ಅದನ್ನ ಎರಡನ್ನೂ ಅವ್ರು ಬಿಟ್ಕೊಟ್ಟಿಲ್ಲ ಇವತ್ತು ಅವ್ರ ಉತ್ತರದಲ್ಲಿ. ಸೋ ಸ್ವೀಟ್. ನಿಮ್ಮ ಕುಟುಂಬಕ್ಕೆ ಯಾರ ದೃಷ್ಟಿನೂ ಬೀಳದೆ ಇರಲಿ ಗೀತಕ್ಕ. ಶಿವಣ್ಣ, ಇಲ್ಲಿವರೆಗೂ ನೀವು ಡಾನ್ಸಿಂಗ್ ಮಹಾಗುರು ಆಗಿ ಅಲ್ಲಿ ಒಬ್ಬರೇ ಕೂತ್ಕೊಂಡು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಿದ್ರಿ, ಆದ್ರೆ ಇವತ್ತು ಪಕ್ಕದಲ್ಲಿ ಡಬಲ್ ಎನರ್ಜಿ ಕೊಡೋದಕ್ಕೆ ಗೀತಕ್ಕ ಇದ್ದಾರೆ. ಅವರ ಜೊತೆ ಕೂತ್ಕೊಂಡು ನಿಮ್ಮ ಜೀವನದ ಒಂದು ಜರ್ನಿ ನೋಡಿ ಸಂತೋಷ ಹೇಗನ್ಸ್ತು? 30 ವರ್ಷ ಅವ್ರ ಜೊತೆ ತನಕ ಕಳೆದಿದ್ದೀನಿ. ಸೊ ಐ ಥಿಂಕ್ ನನಗೆ ತುಂಬ ಖುಷಿ ಆಯ್ತು. ಅವ್ರು ಬಂದಿದ್ದು ಸೆಟ್ಟಿಗೆ ಬಂದಿದ್ದು ತುಂಬ ಖುಷಿ ಆಯ್ತು. ಯಾಕಂದ್ರೆ ಒಂದು ಲವ್ಲಿ ಸಾಂಗ್ನ ಈ ರೀತಿ ಒಂದು ಬೇರೆ ಥರವಾಗಿ ಒಂದು ಪೋರ್ಟ್ರೇ ಮಾಡೋದಿಲ್ಲ, ಅದು ಭಾಳ ಟಚ್ ಆಯ್ತು. ಐ ಥಿಂಕ್ ಕೇಳಿ ಇಬ್ರು ಗಗನ್ ಅಂಡ್ ದಿಶಾ ಇಬ್ರು ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್. ಐ ಥಿಂಕ್ ಅಮೇಝಿಂಗ್ ಸಾಂಗ್. ನನಗೆ ತುಂಬ ಫೇವ್ರೆಟ್ ಸಾಂಗ್ ಇದು ನನಗೆ. ಲವ್ಲಿ, ತುಂಬ ಮುದ್ದಾಗಿ ಮಾಡಿದ್ರು. ಎಕ್ಸ್ಪ್ರೆಷನ್ಸ್ ಇತ್ತು, ಕ್ಯೂಟ್ನೆಸ್ ಇತ್ತು, ಮೂಮೆಂಟ್ಸ್ ಇತ್ತು, ಒಂದು ಸ್ಟೋರಿ ಇತ್ತು. ಅದು ನಮ್ಮ ಸ್ಟೋರಿನೇ ಮಾಡಿದ್ದು ನಮಗೆ ಇನ್ನೂ ಖುಷಿ ಆಯ್ತು ಅಲ್ಲ. ಶಿವಣ್ಣ, ಇಷ್ಟು ಫೋಟೋಸ್ ಇದೆ, ನಿಮ್ಗೆ ಏನಾದ್ರೂ ನೆನಪಿದ್ಯಾ ಶಿವಣ್ಣ? ಇದು ಎಲ್ಲಿ ತೆಗ್ದಿದ್ದು? ಏನ್ ಹೇಳಿದ್ರಿ ಗೀತಕ್ಕ ಅಷ್ಟು ನಗ್ತಾ ಇದಾರಲ್ಲ, ಏನ್ ಹೇಳಿದ್ರಿ ನೀವು ಗೀತಕ್ಕನ್ಗೆ ಆ ಟೈಮ್? ಅದು US ಅದು ಗೊತ್ತಾ. ಮೇಲಿರೋದು ಲಂಡನ್. ಓಕೆ, ಆಮೇಲೆ ಅದು ಅಂಡಮಾನ್. ಅದು ನಂದು ನಿವಿದು. ಕೆಳಗಡೆ ಪೂಜೆ, ಮನೇಲಿ ಪೂಜೆ ಇತ್ತು. ಅವಾಗ ಪಂಚೆದು ಬಿಫೋರ್ ಲಾಕ್ಡೌನ್ ಶಬರಿಮಲೆಗೆ ಹೋಗಕ್ಕಾಗ್ಲಿಲ್ಲ, ಮನೇಲಿ ಒಂದು ಪೂಜೆ ಮಾಡಿದ್ದು, ಅದು ಅವತ್ತು ತೆಗ್ದಿದ್ದು. ಅದು ಇದು ಈ ಫೋಟೋ ನೋಡಿದಾಗ ಏನ್ ನೆನಪಾಗುತ್ತೆ? ಮದುವೆ ಅದು 86. Yes. Tell us one moment of that day, Shivana, if you want to share anything. ಅದೊಂಥರ ಹೆಂಗಿತ್ತು ಅಂದ್ರೆ ಆ ಕ್ರೌಡ್ ನ ಮರೆಯಕ್ಕೆ ಆಗಲ್ಲ. ಸುಮಾರು ಒಂದು 2.5-3 ಲಕ್ಷ ಜನ ಸೇರಿರ್ಬೇಕು ಅವಾಗ. ಯಾಕೆ 2 ಫ್ಯಾಮಿಲಿ, ಒಂದು ಅಪ್ಪಾಜಿ, ಒಂದು ಬಂಗಾರಪ್ಪ ಅವರು. ಐ ಥಿಂಕ್ ಇಬ್ರು ಲೆಜೆಂಡರಿ ಫಿಗರ್ಸ್. ಕೇಳ್ಬೇಕಾ? ಓ ಮೈ ಗಾಡ್. ಅಂದ್ರೆ ಎಲ್ಲ ಫ್ಯಾನ್ಸ್ ನಮ್ಮ ಮದ್ವೆ ಇದು, ನಮ್ಮನೆ ಮದ್ವೆ ಅಂತ ಬಂದ್ಬಿಟ್ಟಿದ್ದಾರೆ. ಊಟ ಅಂತೂ ಯಾರಿಗೂ ಪಂತಿಲ್ ಬಡಿಸ್ಲೇ ಇಲ್ಲ, ಅಂಡಂಡನೆ ಹೋಗ್ತಾ ಇತ್ತು. ಒಳ್ಳೆ ಪಿಕ್ನಿಕ್ ತರ ಇತ್ತು ಒಂದು ಸ್ಪಾಟ್ಲಿ. ಅಪ್ಪಾಜಿನೂ ಊಟ ಅಲ್ಲಿ ಮಾಡ್ಲಿಲ್ಲ. ಅಪ್ಪಾಜಿ ಉದಯಶಂಕರ್ ಅವರೆಲ್ಲ ಜನಾರ್ದನ್ ಹೋಟ್ಲ್ ಊಟ ಮಾಡಿದ್ರು ಅವತ್ತು ಮಧ್ಯಾಹ್ನ. ಅಂಡ್ ಈವ್ನಿಂಗ್ ರಿಸೆಪ್ಷನ್ ಅದು ಹೆಂಗ್ ನಡೀತು ಅಂತಾನೆ ಗೊತ್ತಿಲ್ಲ, ನಾವ್ ಹೆಂಗ್ ಹೊರಗಡೆ ಬಂದು ಅಂತ ಗೊತ್ತಿಲ್ಲ. ಅಷ್ಟು ದೊಡ್ಡ ಕ್ರೌಡ್ ಇತ್ತು. ಮದುವೆನ ಒಂಥರ ಒಂದು ಏನಂತೀವಿ, ಎಕ್ಸೈಟಿಂಗ್ ಅಂಡ್ ಒಂಥರ ಶಿವರಿಂಗ್ ಮದುವೆ ಅಂತ ಹೇಳ್ಬೋದು. ಅಷ್ಟೊಂದು ಜನ. ಐ ಥಿಂಕ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೋ ಸ್ವೀಟ್ ಶಿವಣ್ಣ, ಸೋ ಸ್ವೀಟ್.